ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಮ್ಮ ಧಾರ್ಮಿಕ ಪ್ರಯಾಣಕ್ಕೆ ಇಂದು ನಾವು ಮಾತನಾಡುವ ಟಾಪಿಕ್ ಶ್ರಾವಣ ಮಾಸದ ಪವಿತ್ರ ಪುತ್ರದ ಏಕಾದಶಿಯ ಮಹತ್ವದ ಬಗ್ಗೆ. ಹೌದು, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಅದರಲ್ಲೂ ವಿಶೇಷವಾಗಿ ವೈಷ್ಣವ ಪರಂಪರೆಯಲ್ಲಿ ಅತ್ಯಂತ ಪವಿತ್ರ ದಿನನೇ ಅಂತಲೇ ಹೇಳ್ಬಹುದು. ಆದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ವಿಶೇಷವಾಗಿ ಪುತ್ರದ ಏಕಾದಶಿ ಅಂತ ಕರೆಯಲಾಗತ್ತೆ. ಈ ದಿನ ಲೋಕಪಾಲಕನಾದ ಶ್ರೀಹರಿ ವಿಷ್ಣುವಿನ ಪೂಜೆಯನ್ನ ಶ್ರದ್ಧೆಯಿಂದ ನೆರವೇರಿಸಿ ಭಕ್ತರು ತಮಗೆ ಸಂತಾನ ಭಾಗ್ಯ ದೊರೆಯಲಿ ಅಂತ ಬೇಡ್ಕೊಳ್ತಾರೆ. ಹಾಗಾದ್ರೆ ಇಷ್ಟೊಂದು ಮಹತ್ವ ಇರುವಂತಹ ಈ ಏಕಾದಶಿ 2025ರಲ್ಲಿ ಯಾವ ದಿನಾಂಕದಂದು ಆಚರಣೆ ಮಾಡಬೇಕು ಅಂತ ನೋಡೋದಾದ್ರೆ, ಈ ವರ್ಷದ ಶ್ರಾವಣ ಮಾಸದಲ್ಲಿ ಏಕಾದಶಿ ತಿಥಿ ಆರಂಭ ಆಗುವಂಥದ್ದು ಆಗಸ್ಟ್ 4ನೇ ತಾರೀಕು 2025ರಲ್ಲಿ ಬೆಳಗ್ಗೆ 11:41 ಹಾಗೆ ಏಕಾದಶಿ ತಿಥಿ ಕೊನೆಗೊಳ್ಳುವಂಥದ್ದು ಆಗಸ್ಟ್ 5ನೇ ತಾರೀಕು 2025ರಲ್ಲಿ ಮಧ್ಯಾಹ್ನ 1:12 ಹಾಗಾದರೆ ನಮಗೆ ಸಂಪೂರ್ಣ ಪ್ರಮಾಣವಾಗಿ ಮತ್ತೆ ಸೂರ್ಯೋದಯದ ಸಮಯದಲ್ಲಿ ನಾವು ಏಕಾದಶಿಯನ್ನು ಪರಿಗಣಿಸಿ ಏಕಾದಶಿಯನ್ನು ಆಗಸ್ಟ್ 5ನೇ ತಾರೀಕಿನಂದು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಪಾರಣ ಸಮಯ ಬಂದ್ಬಿಟ್ಟು ಆಗಸ್ಟ್ 6ನೇ ತಾರೀಕು ಬೆಳಗ್ಗೆ 6:06 8:38 ಇರುತ್ತೆ. ಇನ್ನು ದ್ವಾದಶಿಯ ಸಮಯ ಮುಕ್ತಾಯವಾಗುವಂಥದ್ದು ಮಧ್ಯಾಹ್ನ 2:08. ಈ ವೇಳೆ ಉಪವಾಸ ಮುರಿಯುವಂಥದ್ದು ವೈದಿಕ ಶಿಷ್ಟಾಚಾರಕ್ಕೆ ತಕ್ಕದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ದಿನದ ಮಹತ್ವ ಏನು ಅಂತ ನೋಡೋದಾದರೆ, ಈ ಏಕಾದಶಿಯನ್ನು ವ್ರತವಾಗಿ ಆಚರಣೆ ಮಾಡುವಂತಹವರು ಸಾಮಾನ್ಯವಾಗಿ ಸಂತಾನಕ್ಕಾಗಿ ಹಾತೊರೆಯುವ ದಂಪತಿಗಳು ಆಗಿರ್ತಾರೆ. ಇದು ಒಂದು ಮಹಾಪವಿತ್ರ ದಿನ ಅಂತಲೇ ಹೇಳ್ಬಹುದು. ಈ ದಿನ ವಿಷ್ಣುವನ್ನ ಪೂಜಿಸಿ ಹರಿನಾಮ ಸ್ಮರಣೆ ಮಾಡಿದರೆ ಪಾಪಗಳ ನಿವಾರಣೆಯಾಗುತ್ತದೆ, ಹಾಗೆ ಸಂತಾನದ ಸುಖ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಪುತ್ಥಳ ಮಕ್ಕಳ ಬಾಳಿಗೂ ದಂಪತಿಯ ಸಂಬಂಧಕ್ಕೂ ಈ ಏಕಾದಶಿ ವಿಶೇಷ ಶ್ರದ್ಧೆ ಆಶೀರ್ವಾದವನ್ನು ತರುತ್ತದೆ. ಇನ್ನು ಈ ವ್ರತದ ಆಚರಣೆಯ ವಿಧಾನ ಹೇಗಿರಬೇಕು ಅಂತಂದರೆ, ದಶಮಿಯ ದಿನ ಅಂದರೆ ಆಗಸ್ಟ್ 4ನೇ ತಾರೀಕು ಸಾಯಂಕಾಲದ ಒಳಗೆ 1-2 ದಿವಸಗಳ ಲಘು ಆಹಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಅದು ಗ್ರೈನ್ ಆಗಿರ್ಬೋದು ಅಥವಾ ತಾಮಸಿಕ ಆಹಾರದಿಂದ ಆದಷ್ಟು ದೂರ ಇರಬೇಕಾಗತ್ತೆ. ಇನ್ನು ವ್ರತದ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗುತ್ತೆ. ನಾನು ವಿಷ್ಣುವಿನ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಆಚರಣೆ ಮಾಡ್ತೀನಿ ಅಂತ. ಇನ್ನು ಏಕಾದಶಿ ದಿನ ಅಂದರೆ ಆಗಸ್ಟ್ 5ನೇ ತಾರೀಕು ಬೆಳಗ್ಗೆ ಶುದ್ಧವಾಗಿ ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನು ಧರಿಸಬೇಕಾಗತ್ತೆ. ಶ್ರೀಹರಿ ವಿಷ್ಣುವಿಗೆ ತುಳಸಿ ದಳ, ಫಲ, ಹೂವು, ಹಣ್ಣು, ಧೂಪಗಳು, ದೀಪದೊಂದಿಗೆ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ವಿಷ್ಣು ಸಹಸ್ರನಾಮ ಅಥವಾ ಓಂ ನಮೋ ನಾರಾಯಣಾಯ ಜಪವನ್ನು ಮಾಡ್ಕೊಳ್ಬಹುದು. ಇಡೀ ದಿನ ನಾವು ಉಪವಾಸ ಇರಬೇಕಾಗತ್ತೆ. ಕೇವಲ ನೀರು ಮತ್ತು ಫಲಹಾರ ಮಾತ್ರ ಸ್ವೀಕರಣೆ ಮಾಡಬಹುದು. ಒಂದು ವೇಳೆ ರಾತ್ರಿ ಜಾಗರಣೆನೂ ಕೂಡ ನೀವು ಮಾಡ್ತೀರಾ ಅಂತಂದರೆ ಮಾಡಬಹುದು. ಹರಿನಾಮ ಸಂಗೀತದೊಂದಿಗೆ ಭಜನೆಗಳೊಂದಿಗೆ ಆ ದಿನವನ್ನು ಅಂದರೆ ಆ ರಾತ್ರಿಯನ್ನು ಕಳೆಯುವುದು ಶ್ರೇಷ್ಠ ಅಂತಲೇ ಹೇಳ್ಬೋದು. ಇನ್ನು ಪಾರಣೆಯ ದಿನ ಅಂದರೆ ಆಗಸ್ಟ್ 6ನೇ ತಾರೀಕು ಬೆಳಗ್ಗೆ ನಿರ್ದಿಷ್ಟ ಸಮಯದಲ್ಲಿ ಉಪವಾಸವನ್ನು ಮುರಿಬೇಕಾಗತ್ತೆ. ಹಾಲು, ಹಣ್ಣು ಅಥವಾ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ಉಪವಾಸವನ್ನು ಮುರಿಬಹುದು. ಇನ್ನು ಆ ದಿನ ಪಂಡಿತರಿಗೆ ದಾನವನ್ನು ಮಾಡಬಹುದು. ವಸ್ತ್ರ, ಅನ್ನದಾನ ಮಾಡಿದ್ರೆ ನಮ್ಮ ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಹೊಂದಬಹುದು ಮತ್ತು ಪುಣ್ಯ ದಶಗುಣ ಹೆಚ್ಚಾಗತ್ತೆ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಈ ಏಕಾದಶಿಯ ಹಿಂದೆ ಒಂದು ಪವಾಡಮಯ ಕಥೆ ಇದೆ ಅಂತಲೇ ಹೇಳ್ಬೋದು. ಈ ಕಥೆ ನಾವು ಜೀವನದಲ್ಲಿ ನಂಬಿಕೆ ಮತ್ತು ಧರ್ಮಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ತೋರಿಸುತ್ತೆ. ಅಂತಹ ಕಥೆಯನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡ್ತೀನಿ. ಪ್ರಾಚೀನ ಕಾಲದಲ್ಲಿ ಮಾಹಿಷ್ಮತಿ ನಗರದಲ್ಲಿ ಮಹಾಜನಾನಂದ ಎಂಬ ರಾಜನು ಆಳ್ತಾ ಇರ್ತಾನೆ. ಅವನು ಪ್ರಜಾಹಿತದೊಡನೆ ಧರ್ಮ ಪಾಲನೆಯನ್ನು ಮಾಡಿಕೊಂಡು ರಾಜ್ಯವನ್ನು ಆಳ್ತಾ ಇರ್ತಾನೆ. ಆದರೆ ಅವನಿಗೆ ಒಂದು ಕೊರಗು ಇರುತ್ತೆ, ಅದು ಒಂದು ಸಂತಾನ ಇಲ್ಲ ಅಂತ. ರಾಜನು ಸದಾ ಚಿಂತೆಯಲ್ಲಿ ಇರ್ತಾನೆ. ಇನ್ನು ರಾಜಮಾತೆ ಕೂಡ ದುಃಖದಿಂದ ಕಂಗೆಟ್ಟಿರ್ತಾಳೆ. ಸಂತಾನವಿಲ್ಲದ ರಾಜ ಪರಲೋಕದಲ್ಲಿ ಪಿತೃಗಳಿಗೆ ಪಿಂಡದಾನ ನೀಡಲಾರನು ಎಂಬ ಭಯವೂ ಕೂಡ ಅವನನ್ನು ಕಾಡ್ತಾ ಇರುತ್ತೆ. ರಾಜನು ಎಲ್ಲ ಯಜ್ಞ, ಹವನ, ತೀರ್ಥಯಾತ್ರೆಗಳನ್ನು ಮಾಡಿದ್ರೂ ಸಹ ಅದರ ಫಲ ಕಂಡಿರೋದಿಲ್ಲ. ಒಂದು ದಿನ ರಾಜನು ಅರಣ್ಯವನ್ನು ಪ್ರವೇಶಿಸಿ ತಪಸ್ಸನ್ನು ಮಾಡಲು ಹೊರಡ್ತಾನೆ.
ಅಲ್ಲಿ ಅವನು ಹಲವಾರು ಋಷಿಮುನಿಗಳನ್ನ ಭೇಟಿಯಾಗ್ತಾನೆ. ಅವರಲ್ಲಿ ಒಬ್ಬರಾದ ಲೋಮಶ ಮುನಿಯು ರಾಜನ ದುಃಖವನ್ನ ಕೇಳಿ ಅವನನ್ನ ಧೈರ್ಯಪಡಿಸ್ತಾರೆ. ರಾಜನಿಗೆ ಸಾಂತ್ವನವನ್ನ ಕೂಡ ಹೇಳಿ, ನೀನು ಶ್ರದ್ಧೆಯಿಂದ ಶ್ರಾವಣ ಶುದ್ಧ ಏಕಾದಶಿಯಂದು ಪುತ್ರದ ಏಕಾದಶಿ ವ್ರತವನ್ನ ಆಚರಿಸು. ಈ ವ್ರತದಿಂದ ವಿಷ್ಣುವಿನ ಕೃಪೆ ಫಲವಾಗಿ ನಿನಗೆ ಸಂತಾನ ಭಾಗ್ಯ ದೊರೆಯುತ್ತೆ ಅಂತ ಹೇಳ್ತಾರೆ. ಆಗ ರಾಜನು ದೀಕ್ಷೆಯನ್ನ ತೆಗೆದುಕೊಂಡು ಮನೆಯವರಿಗೆ ಇದನ್ನ ತಿಳಿಸಿ ಶ್ರದ್ಧೆಯಿಂದ ಪುತ್ರದ ಏಕಾದಶಿಯ ಉಪವಾಸವನ್ನ ಆಚರಣೆ ಮಾಡ್ತಾನೆ. ಹಾಗೆ ಅದರ ಜಾಗರಣೆ ಮತ್ತು ಪೂಜೆಗಳನ್ನ ಸಹ ಮಾಡ್ತಾನೆ. ಅಚ್ಚರಿ ಏನಂತಂದ್ರೆ ಕೆಲವೇ ತಿಂಗಳಲ್ಲಿ ರಾಜ ಮಹಿಷಿಗೆ ಗರ್ಭಧಾರಣೆ ಆಗತ್ತೆ. ಸಮಯ ಬಂದಾಗ ಅವಳಿಗೆ ಧರ್ಮನಿಷ್ಠ ಜ್ಞಾನವಂತನಾದ ಸುಪುತ್ರನು ಜನ್ಮವನ್ನ ಎತ್ತಿರ್ತಾಳೆ. ಆ ಮಗನು ಮುಂದಕ್ಕೆ ದೇಶವನ್ನ ಧರ್ಮ ಪಾಲನೆಯಿಂದ ಆಳ್ತಾನೆ. ಈ ಕಥೆಯಿಂದ ನಮಗೆ ತಿಳಿಯುವಂಥದ್ದು ನಂಬಿಕೆ, ಶ್ರದ್ಧೆ ಮತ್ತು ಧರ್ಮ ಪಾಲನೆಯಿಂದ ಯಾವುದೇ ಅಸಾಧ್ಯ ಇದ್ರೂ ಕೂಡ ಸಾಧ್ಯ ಆಗತ್ತೆ ಅಂತ. ಇನ್ನು ಪುತ್ರದ ಏಕಾದಶಿ ಆಚರಣೆ ಮಾಡುವವರ ಪಾಪಗಳು ಕೂಡ ನಾಶವಾಗತ್ತೆ. ಇನ್ನು ಪಿತೃಗಳ ಆಶೀರ್ವಾದವೂ ಸಹ ದೊರೆಯುತ್ತೆ. ಜೀವನದಲ್ಲಿ ನೆಮ್ಮದಿಗಾಗಿ ಭಗವಂತನನ್ನ ಆರಾಧಿಸುವ ಮಹತ್ವ ಈ ಏಕಾದಶಿಯದ್ದಾಗಿದೆ ಅಂತಾನೆ ಹೇಳ್ಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಏಕಾದಶಿಯ ಬಗ್ಗೆ ತಿಳ್ಕೊಂಡಿದ್ದೀರಾ. ಅದರಲ್ಲೂ ಶ್ರಾವಣ ಪುತ್ರದ ಏಕಾದಶಿ, ಇದನ್ನ ಶ್ರಾವಣ ಪವಿತ್ರ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶ್ರೀಹರಿಯ ಭಕ್ತಿಯ ಹಾದಿಯಲ್ಲಿ ಎಲ್ಲರಿಗೂ ಶುಭವಾಗಲಿ. ಒಬ್ಬನ ಜೀವನದಲ್ಲಿನ ಸಂತೋಷ ಅದು ಪಾಪ ವಿಮೋಚನೆಯಿಂದಲೇ ಬರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಹರಿ ಓಂ.